ಅನಂತ, ಇವತ್ತು ಜ್ವರ ಬಂದರೆ ನಾಳೆ ತಿರುಗಿ ಅದು ಬರಲಿಕ್ಕಿಲ್ಲ ಅಲ್ವೇ ಎಂದನು. ಬರಲಾರದು. ನಾಳೆ ನನ್ನನ್ನು ಹೇಗಾದರೂ ಮಾಡಿ ಗಂಗೊಳ್ಳಿಗೆ ಕರೆದುಕೊಂಡು ಹೋಗು. ಬೈಂದೂರಿಗೆ ಹೋಗುವ ಗಾಡಿಯೊಂದರಲ್ಲಿ ಕುಳ್ಳಿರಿಸ್ತೀಯಾ? ಯಾಕೆ? ಜ್ವರ ಗುಣವಾಗದೆ ಇನ್ನೂ ತಿರುಗಾಡುವುದು? ಇಲ್ಲಿ ಮನೆಯಲ್ಲಿರುವುದು ನರಕವಾಗಿದೆ. ಎಲ್ಲರೂ ಬೈತಾರೆ, ಹಂಗಿಸ್ತಾರೆ ಎಂದೆ. ಅವರಿಗೆ ಸರಿ ಎಂದು ಕಂಡದ್ದನ್ನು ಹೇಳುತ್ತಿದ್ದಾರೆ. ಆದರೆ ನಾನು ಯಾರ ಅನ್ನಕ್ಕೂ ಬೀಳಬಾರದು ಅಲ್ವೇ? ಇದು ನಿನ್ನ ಮನೆ ಅಲ್ವೇ? ಮನೆ ಹೌದು. ನಾನು ಮನೆಯವರಿಗಾಗಿ ಏನು ಮಾಡುತ್ತಿದ್ದೇನೆ? ಬೇಡ ಆ ಮಾತು. ಅಪ್ಪನ ಮಾತನ್ನು ಕೇಳಿ ಸಾಕಾಗಿದೆ. ಇಲ್ಲಿದ್ದರೆ ಪ್ರಾಣ ಕಳೆದುಕೊಳ್ಳುವ ಎಂದು ಕಾಣುತ್ತದೆ. ಹಂಗಿನ ಅನ್ನ ಖಂಡಿತ ಬೇಡ. ಅಲ್ಲಿ ಕೃಷ್ಣಪ್ಪನವರು ಇದ್ದಾರೆ. 1 ತಿಂಗಳು ಅಲ್ಲಿದ್ದು ಜ್ವರ ಗುಣ ಮಾಡಿಸಿಕೊಂಡು ಮುಂದೆ ಎಲ್ಲಾದರೂ ಹೋಗಿ ಬಿಡುತ್ತೇನೆ. ತಮ್ಮನ ಅನುನಯದ ನುಡಿಗಳಿಗೆ ಅವನ ಅಭಿಪ್ರಾಯ ಬದಲಾಗಲಿಲ್ಲ. ಆತ ನಿಟ್ಟುಸಿರನ್ನು ಕರೆದು ಕೊನೆಗೆ, ಅಣ್ಣ, ಎಲ್ಲಿಯೇ ಇರು, ಎಲ್ಲಿಗೇ ಹೋಗು, ನನಗೆ ಕಾಗದ ಬರೆಯುತ್ತಿರಬೇಕು. ಇನ್ನೆಂದೂ ನಿನ್ನ ವಿಷಯದಲ್ಲಿ ನಾನು ನಿಷ್ಠುರ ಮಾತಾಡೋದಿಲ್ಲ ಎಂದನು. ಮರುದಿನ ಅನಂತರಾಮನು ಗಂಗೊಳ್ಳಿಗೆ ಹೋಗಿ ಆ ಸಂಜೆ ಹೊರಡುವ ಗಾಡಿಯೊಂದನ್ನು ಗೊತ್ತು ಮಾಡಿ ಬಂದನು. ಕತ್ತಲು ಕವಿಯುತ್ತಲೇ ಅಣ್ಣನನ್ನು ಮೆಲ್ಲನೆ ನಡೆಸಿಕೊಂಡು ಹೊಳೆ ದಾಟಿಸಿ ಗಾಡಿಯಲ್ಲಿ ಕುಳ್ಳಿರಿಸಿ ಬಂದನು. ಗಾಡಿಯ ಬಾಡಿಗೆ ತಾನೇ ಕೊಟ್ಟಿದ್ದಲ್ಲದೆ ಅಣ್ಣನ ಕಿಸೆಯಲ್ಲಿ ಅವನಿಗೆ ಗೊತ್ತಿಲ್ಲದಂತೆ 5 ರೂಪಾಯಿಗಳನ್ನು ಇರಿಸಿ ದುಃಖಿತನಾಗಿ ಮನೆಗೆ ಮರಳಿದ. ಮನೆಯನ್ನು ಸೇರುವಾಗ ರಾತ್ರಿ 10 ಗಂಟೆಯಾಗಿತ್ತು. ಮಕ್ಕಳಿಬ್ಬರನ್ನೂ ಕಾಣದೆ ತಾಯಿ ಕಾತರಳಾಗಿದ್ಲು. ಏನು ಏನು ಎಂದು ಯೋಚಿಸುತ್ತಿರುವಾಗಲೇ ಅನಂತರಾಮ ಮನೆಗೆ ಬಂದನು. ಒಬ್ಬನೇ ಮರಳಿ ಬಂದುದನ್ನು ಕಂಡು ತಾಯಿಗೆ ಆಶ್ಚರ್ಯವಾಯಿತು. ರಾಮಪ್ಪಯ್ಯನವರು 3 ದಿನಗಳ ಹಿಂದೆ ಉಡುಪಿಗೆ ಹೋದವರು ಬಂದಿರಲಿಲ್ಲ. ತಾಯಿ ಗಾಬರಿಯಿಂದ ಅಣ್ಣನೆಲ್ಲಿ ಅಣ್ಣನೆಲ್ಲಿ ಎಂದು ಕೇಳಿದಳು. ಅನಂತನಿಗೆ ಎಲ್ಲಿಯೋ ಎಲ್ಲಿಯೋ ಎಂದು ಹೇಳುವ ಮನಸ್ಸಾಯಿತು. ಆದರೆ ತಾಯಿಯ ಕಾತರ ಬಲ್ಲವನಾದುದರಿಂದ ಸಾಯಂಕಾಲವೇ ಯಾರದೋ ಜೊತೆಗೆ ಬೈಂದೂರಿಗೆ ಹೋಗುತ್ತೇನೆಂದು ಹೋದ. ಅಲ್ಲಿ ಕೃಷ್ಣಪ್ಪನವರು ಇದ್ದಾರಲ್ಲ, ಹೋಗಿ ಮದ್ದು ಮಾಡಿಸುತ್ತಾನಂತೆ. ನಾನು ಎಷ್ಟು ಬೇಡವೆಂದರೂ ಕೇಳಲಿಲ್ಲ ಎಂದು ನುಡಿದನು. ನಾನೇ ಕಳುಹಿಸಿಕೊಟ್ಟು ಬಂದೆ ಎಂದು ಸತ್ಯ ನುಡಿಯುವ ಧೈರ್ಯ ಅವನಲ್ಲಿ ಇರಲಿಲ್ಲ. ತಾಯಿ ದೀರ್ಘ ಉಸಿರು ಕರೆದಳು. ಹೋಗಿದ್ದಾನೆ, ಇನ್ನು ಬರುತ್ತಾನೆಯೋ ಇಲ್ಲವೋ? ಮನೆಯಲ್ಲಿ ಎಲ್ಲರೂ ಅವನನ್ನು ಹಂಗಿಸುವವರೇ. ಮನೆಯಲ್ಲಿ ಹುಷಾರಿಲ್ಲದೆ ಮಲಗಿರುವಾಗ ಹಾಗೆ ಹಂಗಿಸಿ ಭಂಗಿಸಿ ಮಾತನಾಡಿದರೆ ಅವನೇನು ಮಾಡಿಯಾನೋ ಎಂದು ಮಗನು ಮನೆಯನ್ನು ಅಗಲಿದ ಚಿಂತೆಗಾಗಿ ಹೊಣೆಯನ್ನು ಗಂಡನ ಮೇಲೆ ಹೊರಿಸಿ ಮಲಗಿಕೊಂಡಳು. ಆತ ಹೋದ 2 ದಿವಸಗಳಲ್ಲಿ ರಾಮಪ್ಪಯ್ಯನವರು ಹಿಂದಿರುಗಿದರು. ಮಗ ಮನೆಯಿಂದ ಹೊರಟು ಹೋದ ವಿಷಯದಲ್ಲಿ ಅವರಿಗೆ ಯಾವ ಗಾಬರಿಯೂ ಉಂಟಾಗಲಿಲ್ಲ. ಅದು ಕೈಮೀರಿದ ಬಾಬು. ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳೆಂದರೆ ಮಕ್ಕಳಿಗೊಂದು ಗಣ್ಯ. ಇದು ಕಲಿಯುಗವಷ್ಟೇ. ಅವರಿಂದಲೇ ನಾವು ಉಪದೇಶ ಮಾಡಿಸಿಕೊಳ್ಳುವ ಕಾಲ ಬಂದಿದೆ ಎಂದು ಆಡಿದರು. ಅಣ್ಣನೂ ಇಲ್ಲದಾಗ ಬೆಂಗಡೆಯಲ್ಲಿ ಸದಾ ದೂರುತ್ತಿರುವ ಧೋರಣೆಯು ಅನಂತರಾಮನಿಗೆ ಸಹಿಸುತ್ತಿರಲಿಲ್ಲ. ಅದನ್ನು ಹಲವು ಬಾರಿ ಅವನು ಕೇಳಿ ಕೇಳಿ ಕಿವುಡನಂತೆ ನಟಿಸುತ್ತಿದ್ದನು. 1-2 ಬಾರಿ, ಅಪ್ಪ ಏನಿದು, ಸದಾ ಹೇಳಿದ್ದನ್ನೇ ಹೇಳುವುದು. ನಿಮ್ಮ ಮೇಲಿನ ದ್ವೇಷಕ್ಕೆ ಅವನು ಮನೆ ಬಿಟ್ಟು ಹೋದನೆ. ಸಮಯ ಪೋಲಿ ಮಾಡುವುದಕ್ಕೆ ಅವನು ಕಾಲೇಜು ಬಿಟ್ಟನೆ. ಮನೆಗೆ ಬಂದವರ ಎದುರಿಗೆಲ್ಲ ಅವನನ್ನು ದೂರಿ ನಿಂದಿಸಿ ಏನು ಫಲ ಬಂತು ಎಂದು ವಾದಿಸಬೇಕಾಯಿತು. ಅವರು ಅದಕ್ಕೆ, ಮಗು, ನಿನಗೆ ನನ್ನ ಹೊಟ್ಟೆಯ ಸಂಕಟ ಏನೂ ತಿಳಿತು? ಅವನ ವಿದ್ಯೆಗೆ 1000-2000ವೆಂದು ನೀರಿನಂತೆ ಹಣ ಸುರಿದವನು ನಾನು. ಅದಕ್ಕೆ ಯಾರೂ ಬರಲಿಲ್ಲ. ಈಗ ಮಾತ್ರ ಯಾವುದೋ ಊರಿನ ಗಾಂಧಿಯ ಮಾತನ್ನು ಕೇಳಿ ಹೊಡೆದ ತಂದೆ ತಾಯಿಯರ ಮಾತನ್ನು ತಾತ್ಸಾರ ಮಾಡಬೇಕೇ ಎಂದು ತಮ್ಮದೇ ಗಾಯನ ಹೂಡಿದರು. ಅವನಿಗೆ ಬೇಸರ ಬಂದಿತು. ಆಗಲಿ, ನಿಮ್ಮದೇ ದ್ವಾಪರ ತ್ರೇತಾಯುಗದ ಕಥೆಯನ್ನು ಹೇಳುತ್ತಾ ಕುಳಿತಿರಿ. ಮನೆಯ ಹೊರಗೆ ಇನ್ನೊಂದು ಪ್ರಪಂಚ ಇದೆ ಎಂದು ತಿಳಿದಿದ್ರೆ ಅಲ್ವೇ ಎಂದು ಕೋಪಿಸಿಕೊಂಡು ಹೊರಟು ಹೋದನು. ಅವುಗಳಲ್ಲಿ ಅವರಿಗೆ ಎಷ್ಟು ಮಾತು ಕೇಳಿಸಿತೋ ಬಿಟ್ಟಿತೋ. ಆದರೆ ರಾಮಪ್ಪಯ್ಯನವರು ಮೊದಲಿನಷ್ಟು ಜೋರಿನಿಂದ ಮಗನನ್ನು ತೆಗಳುವುದು ಕಡಿಮೆಯಾಯಿತು. ಹಿರಿಯ ಮಗನ ಮೇಲಿನ ಕ್ಷಮಾ ದೃಷ್ಟಿಯಿಂದ ಅಲ್ಲವಾದರೂ ಎರಡನೆಯವನನ್ನು ರೇಗಿಸಬಾರದು ಎಂಬ ಯೋಚನೆಯಿಂದ ಇರಬೇಕು. ಹೀಗೆ ತನ್ನಂತೆಯೇ ಕುದಿದು ತಣಿಯುತ್ತಿದ್ದ ಆವರಣವನ್ನು ಬಂದು ಕುಲುಕಿದವರೆಂದರೆ ಮಂಜಯ್ಯನವರು. ಆಲೆಮನೆ ಮಂಜಯ್ಯನವರು ಏಕಾಏಕಿಯಾಗಿ ರಾಮಪ್ಪಯ್ಯನವರಲ್ಲಿಗೆ ಬಂದು ಬಿಟ್ಟರು.
ಹಾಗೆ ವರ್ಷಕ್ಕೆ 4 ಬಾರಿ ತಮ್ಮ ತಾಲೂಕಿನ ರಾಜಧಾನಿಯಾದ ಕುಂದಾಪುರವನ್ನು ಅವರು ಸಂದರ್ಶಿಸುತ್ತಾ ಇದ್ದರು. ರಾಮಪ್ಪಯ್ಯನವರ ಮನೆಗೆ ಈ ತನಕ ಬಂದುದಿಲ್ಲ. ಅವರ ಪರಿಚಯವಿತ್ತು. ಇಬ್ಬರು ಒಬ್ಬರೇ ವಕೀಲರ ಕಕ್ಷಿಗಾರರು. ಕೋರ್ಟಿನ ಜಗಲಿಯ ಮೇಲೆ ಕುಳಿತು ಒಬ್ಬರಿಗೊಬ್ಬರು ತಾಂಬೂಲ ಸೇವಿಸಲು ಕೊಟ್ಟದ್ದುಂಟು. ಊರು ಮನೆಯ ಕ್ರಿಮಿನಲ್ ಸಿವಿಲ್ ಮೊಕದ್ದಮೆಗಳನ್ನು ಕುರಿತು ಚರ್ಚಿಸುತ್ತಿದ್ದುದೂ ಉಂಟು. ಅಂಥವರು ಬೆಳಗಿನ ಎಳೆ ಬಿಸಿಲಿಗೆ ನಗುನಗುತ್ತಾ ಅವರ ಮನೆಗೆ ಬಂದುದೆಂದರೆ ಅಪೂರ್ವದ ಸಂಗತಿಯೇ. ಹಿತ್ತಿಲು ಬಾಗಿಲಿನಲ್ಲಿ ಹೊಕ್ಕಾಗ ಅವರ ಥಳಥಳಿಸುವ ವಜ್ರದ ಒಂಟಿಯನ್ನು ಕಂಡು ಅನಂತರಾಮ ಒಳಕ್ಕೆ ಓಡಿ, ಅಪ್ಪ, ತೀರ್ಥಹಳ್ಳಿಯವರೋ ಮಂಡಗದ್ದೆಯವರೋ ಯಾರೋ ಘಟ್ಟದ ಸಾಹುಕಾರರು ಬಂದ ಹಾಗಿದೆಯಲ್ಲ ಎಂದು ತಿಳಿಸಿದ್ನು. ಅವರ ಸ್ವಾಗತಕ್ಕೆ ಅಣಿಯಾಗಿ ಚಾಪೆ ದಿಂಬುಗಳನ್ನು ಇರಿಸಿದನು. ರಾಮಪ್ಪಯ್ಯನವರು, ತೀರ್ಥಹಳ್ಳಿಯವರೇ, ನನ್ನ ಗುರುತದವರು ಯಾರೂ ಇಲ್ಲವಲ್ಲ ಎಂದು ಸೋಜಿಗಗೊಂಡು ಬಾಗಿಲಿನಿಂದ ಇಣುಕಿ ನೋಡಿದರು. ಕಾಲಿಗೆ ಜೀಕಿನ ಜೋಡು, ಕೈಯಲ್ಲಿ ಬೆಳ್ಳಿಯ ಹಿಡಿಯ ಕೋಲು, ಮೈಮೇಲೆ ಅಲ್ಪಾಕಿನ ಕೋಟು, ಅದರ ಮೇಲೆ ರೇಷ್ಮೆಯ ಶಾಲು. ಹುಟ್ಟುದು ಒಳ್ಳೆಯ 1802ನೇ ನಂಬರಿನ ಮಲ್ಲು ಬಟ್ಟೆ. ಇಷ್ಟರಿಂದ ಅಲಂಕೃತರಾಗಿ ತಮ್ಮಲ್ಲಿಗೇನೆ ಬರುತ್ತಿರುವ ಮಂಜಯ್ಯನವರ ದರ್ಶನವಾಯಿತು. ಚೀಚಿ ಮಾಣಿ, ಇದು ನಮ್ಮ ಆಲೆಮನೆ ಮಂಜಯ್ಯನವರು. ಅಂಥವರು ಮನೆಗೆ ಬರುವುದೆಂದರೆ ಒಂದು ಭಾಗ್ಯ. ಅಮ್ಮನ ಹತ್ತಿರ ಕಾಫಿ ಮಾಡಲಿಕ್ಕೆ ಹೇಳು ಎಂದು ಬಾಯ ತಾಂಬೂಲವನ್ನು ಕಿಟಕಿಯಿಂದಲೇ ತುಪ್ಪಿ ನೇಲೆಯಲ್ಲಿ ತೂಗುತ್ತಿದ್ದ ಒಂದು ಪಂಚೆಯನ್ನು ಕಿತ್ತು ಉಟ್ಟುಕೊಂಡು ಹೊರಕ್ಕೆ ಬಂದರು. ತಲೆಯ ಮೇಲೆ ಕೈ ಜೋಡಿಸಿ, ಓ ಹೋ ಸ್ವಾಮಿ, ಇದೇನು ದೇವರೇ ಪ್ರತ್ಯಕ್ಷವಾದ ಹಾಗಾಯ್ತಲ್ಲ ಎಂದು ಬಲು ಪ್ರೌಢವಾದ ಪೀಠಿಕೆಯನ್ನು ಹಾಕಿದರು. ಹೀಗೆ ಬಂದೆ. ಗುರುತಿನವರು ಅಂದ ಮೇಲೆ ಒಮ್ಮೆಯಾದರೂ ಬಂದು ನೋಡಬೇಡ್ವೇ ಎನ್ನುತ್ತಾ ಮನೆ ಹೋಗುವ ಮೊದಲೇ ನುಡಿದು ತಾಂಬೂಲ ಚೀತ್ಕರಿಸಿ ಮೆಟ್ಟನ್ನು ಕಳಚಿ ಕಾಲನ್ನು ಜಾಡಿಸಿ ಒಳ ಹೊಕ್ಕರು. ತಮ್ಮ ಶಾಲು ಕೋಲುಗಳನ್ನು ಚಾಪೆಯ ಮೇಲೆ ಮಲಗಿಸಿ ವಿರಾಮಗತಿಯಿಂದ ಮಂಜಯ್ಯನವರು ಕುಳಿತುಕೊಂಡರು. ಅನಂತರಾಮ ಕಾಲನ್ನು ತೊಳೆಯಲು ನೀರನ್ನು ತಂದಿರಿಸಿದ. ಎದ್ದು ಮುಖ ತೊಳೆದು ಕಾಲು ತೊಳೆದುಕೊಂಡು ಬಂದರು. ಅನಂತರಾಮನ ಮುಖ ನೋಡುತ್ತಾ, ಇದು ನಿಮ್ಮ 2ನೆಯ ಹುಡುಗನಲ್ವೇ, ಮೊನ್ನೆ ಮದುವೆಯಾದವನು ಎಂದರು. ಪ್ರತ್ಯುತ್ತರ ಬರುವ ಮೊದಲೇ, ನಮಗೆ ಯಾರಿಗೂ ಸುದ್ದಿ ಇಲ್ಲದೆ ಒಂದು ಲಗ್ನ ಮಾಡಿಬಿಟ್ರಲ್ಲ ಎಂದರು. ನಿಜ ಹೇಳ ಹೋದರೆ ಅವರಿವರಲ್ಲಿ ಲಗ್ನಕ್ಕೆ ಹೇಳುವಷ್ಟು ಸಮೀಪದ ಸಂಬಂಧ ಇದ್ದಿರಲಿಲ್ಲ. ಆದರೆ ಮಾತು ಬಂದ ಮೇಲೆ ಉತ್ತರ ಕೊಡದೆ ಗತಿಯುಂಟೇ? ಕಾರಣ ಸಿದ್ಧವಿತ್ತು. ಹೇಳಿಬಿಟ್ಟರು. ನೋಡಿ, ಆ ಲಗ್ನ ಎಂದರೆ ಕುತ್ತಿಗೆಗೆ ಬಂದದ್ದಕ್ಕೆ. ನಮ್ಮ ಹಿರಿಯ ಮಗನ ಕತೆ ಕೇಳಿರಬೇಕು ನೀವು. ಅವನಿಗೆ ಗೊತ್ತು ಮಾಡಿದ ಹುಡುಗಿಯನ್ನು ಈತನಿಗೆ ತರಬೇಕಾಯಿತು. ಕೇವಲ ಮಾತು ಕೊಟ್ಟ ಮೇಲೆ ಮುರಿಯಬಾರದು ಎಂದು ಆತ ನೆಂಟಸ್ತಿಕೆ. ಹೀಗಾಗಿ ಮನಸ್ಸು ಸಮಾಧಾನವಿಲ್ಲದೆ ಹೇಗೋ ಆಗಿ ಹೋಯಿತು. ಹೆಸರಿಗೆ ಒಂದು ಲಗ್ನ ಎಂದರು. ಮಂಜಯ್ಯನವರು, ರಾಮಪ್ಪಯ್ಯ, ಲಗ್ನ ಎಂಬುದೆಲ್ಲ ಹಾಗೆಯೇ. ಅದು ಕೇವಲ ಋಣಾನುಬಂಧ. ಅದರಲ್ಲಿ ಬ್ರಹ್ಮನ ಆಟವೇ ಹೊರತು ಇನ್ನು ಯಾರ ಆಟವೂ ನಡೆಯುವಂತಿಲ್ಲ. ನಿಮ್ಮ ಮಗನಿಗೂ, ಅಂದರೆ ಈ ಮಾಣಿಗೂ, ಸಂಕಪ್ಪಯ್ಯನವರ ಮಗಳಿಗೂ ಋಣಾನುಬಂಧ ಬರೆಯದೆ ಕೇವಲ ನಿಮ್ಮ ಹಿರಿಯ ಮಗನ ಮೊಂಡಾಟದಿಂದ ಹೀಗಾಯಿತೆಂದು ತಿಳಿಯುತ್ತೀರಾ ಎಂದು ಸಂದರ್ಭಕ್ಕೆ ಸಮನಾದ ತತ್ವೋಪದೇಶ ಮಾಡಿದರು. ಮತ್ತು ಅರ್ಧ ತಾಸಿನ ತನಕ ಉಭಯ ಕುಶಲೋಪರಿ ಸಾಂಪ್ರತಗಳಾದವು. ಕಾಫಿ ಉಪ್ಪಿಟ್ಟು ಸೇವನೆ ಆಯಿತು. ಅಷ್ಟಾದರೂ ಮಂಜಯ್ಯನವರು ತಾವು ಬಂದ ಉದ್ದೇಶವನ್ನು ಹೇಳಲೊಲ್ಲರು. ಅದು ಇರಲಿ, ತಮ್ಮ ಸವಾರಿ ಏನು ಬಂತು? ಅದನ್ನು ಹೇಳಲೇ ಇಲ್ವಲ್ಲ. ಬಂದೆ, ಹೀಗೇನೆ ವಕೀಲರಲ್ಲಿಗೆ ಬಂದಿದ್ದೆ. ನಿಮ್ಮ ನೆನಪಾಯಿತು, ಬಂದುಬಿಟ್ಟೆ. ಅದೂ ಅಲ್ಲದೆ ನೋಡಿ, ಈ ಬೇಸಿಗೆಯಲ್ಲಿ ನಿಮ್ಮ ಮಗ ನಮ್ಮ ಊರಿಗೂ, ಅಂದರೆ ನಮ್ಮ ಮನೆಗೂ ಬಂದಿದ್ದ. ನಮ್ಮ ಮನೆಯಲ್ಲಿ 2-3 ದಿವಸ ಇದ್ದ. ನನಗೆ ಅವನ ಮರ್ಜಿಯನ್ನು ನೋಡಿ ಬಹಳ ಖುಷಿಯಾಯಿತು. ಅವನು BL ಮುಗಿಸಿ ವಕಾಲತ್ತು ಮಾಡುವ ಹಾಗಿದ್ದರೆ ಕುಂದಾಪುರದ ನಮ್ಮ ಎಲ್ಲ ವಕೀಲರಿಗೂ ಒಂದು ಗುಟುಕು ನೀರು ಕುಡಿಸಬಲ್ಲ. ಏನು ಮಾತು ಅನ್ನುತ್ತೀರಿ? ಛೇ ಎಂದರು. ಬಾಗಿಲ ಸಂದಿನಿಂದ ರಾಮಪ್ಪಯ್ಯನವರ ಹೆಂಡತಿ ಮಗನ ಪ್ರಶಂಸೆಯನ್ನು ಕೇಳಿ ಹಿಗ್ಗಿದಳು. ರಾಮಪ್ಪಯ್ಯ ಮಾತ್ರ ವಿಪರೀತವಾದರು. ಅಯ್ಯೋ ಸ್ವಾಮಿ, ಅದನ್ನೇನು ಹೇಳ್ತೀರಿ? ಅವನು ವಕೀಲನಾಗಿ ಮನೆಗೊಂದು ಮರ್ಯಾದೆ ತಂದಾನು ಎಂದು ಎಣಿಸಿ ಬೆವರು ಸುರಿಸಿ ಹಣ ಖರ್ಚು ಮಾಡಿದೆ. ಆದ ಕತೆ ಏನು ಎಂದರು. ಅದು ಒಂದು ಋಣಾನುಬಂಧ.
ಈಗ ಎಲ್ಲಿ ನಿಮ್ಮ ಮಗ? ಬೈಂದೂರೋ ಗುಜ್ಜಾಡಿಯೋ ಹೊನ್ನಾವರವೋ ನಮ್ಮನ್ನು ಕೇಳಿ ಎಲ್ಲಿಗಾದರೂ ಹೋಗುವುದುಂಟೇನು? ಇದ್ದೇವೆ ನಾವು ಮನೆಯಲ್ಲಿ ಮರದ ಕೊರಡುಗಳಂತೆ. ಅಷ್ಟರಲ್ಲಿ ಅನಂತರಾಮ ನಡುವೆ ಬಾಯಿ ಹಾಕಿದನು. ಅಪ್ಪ, ಬೈಂದೂರು ಕೃಷ್ಣಪ್ಪನವರ ಮನೆಯಲ್ಲಿ ಇದ್ದಾನೆ ಎನ್ನಬಾರದೆ? ಅವರು ಏನು ಕೆಲಸಕ್ಕಾಗಿ ಕೇಳಿದರೋ? ನೀನು ಬಂದವರ ಮುಂದೆ ಹೀಗೆ ಹರಿಕತೆ ಮಾಡಿದರೆ ಎಂದು ನುಡಿದು ಮರೆಯಾದನು. ಮಂಜಯ್ಯನವರು ನಕ್ಕರು. ರಾಮಪ್ಪಯ್ಯ, ಹೋಗಲಿ, ನಿಮಗೆ ಸಮಾಧಾನವಿದ್ದರೆ ನಿಮ್ಮ ಮಗನ ಜಾತಕವನ್ನು ಒಮ್ಮೆ ಕೊಟ್ಟುಬಿಡಿ. ನಮ್ಮ ಅಮ್ಮನಿಗೆ ನಿಮ್ಮ ಹುಡುಗನನ್ನು ನೋಡಿ ಬಹಳ ಖುಷಿಯಾಗಿ ಬಿಟ್ಟಿದೆ. ಜಾತಕ ಕೂಡಿ ಬಂದರೆ ನೋಡುವ. ಅಯ್ಯೋ ಸ್ವಾಮಿ, ಜಾತಕ ಅನ್ನುತ್ತೀರಿ ನೀವು? ಈಗ ಹೋದನಲ್ಲ, ಅವನ ತಮ್ಮನಿಗೆ ಇನ್ನೂ 12 ವರ್ಷವಷ್ಟೇ. ನಾಳೆ ಮರ್ಯಾದೆ ಉಳಿಸಿಕೊಳ್ಳಲು ಅವನನ್ನು ನಾನು ಮಂಟಪದ ಮುಂದೆ ತಳ್ಳುವ ಹಾಗೂ ಇಲ್ಲ ಎಂದರು. ಮಂಜಯ್ಯನವರು ತುಂಬ ನಕ್ಕರು. ಯಾಕೆಷ್ಟು ಗಾಬರಿ ರಾಮಪ್ಪಯ್ಯ? ಮನುಷ್ಯ ಎಲ್ಲ ಗಳಿಗೆಯಲ್ಲಿ ಒಂದೇ ಸಮನಾಗಿ ಇರ್ತಾನೆಯೇ? ಅಲ್ಲದೆ ಮದುವೆ ಎಂಬುದು ಋಣಾನುಬಂಧದ ವಿಷಯ ಹೊರತು ಬೇರೆ ಏನೂ ಅಲ್ಲ ಅಂದೇನಲ್ವೇ? ನಾವು ಜಾತಕ ನೋಡಿದುದರಿಂದ ಏನಾದರೂ ತಪ್ಪು ಇದೆಯೇ? ಅದೃಷ್ಟ ಇದ್ದರೆ ಜಾತಕ ಕೂಡಿದರೆ ಆಗುತ್ತೆ, ಇಲ್ಲವಾದರೆ ಇಲ್ಲ. ಸ್ವಾಮಿ, ನಿಮಗೆ ಬೇರೆ ಉದ್ಯೋಗವಿಲ್ಲ. ನಿಮ್ಮ ಮಗಳಾದ್ರೇನು, ಬೇರೆಯವರ ಮಗಳಾದ್ರೇನು? ನಾಳೆ ಈ ಊರೂರು ತಿರುಗುವ ಉಂಡಾಡಿಯನ್ನು ಕಟ್ಟಿಕೊಂಡು ಕಣ್ಣೀರು ಹಾಕಬೇಕಾಗಿ ಬಂದರೆ, ಅದೂ ಅಲ್ಲದೆ ಅವನು ಲಗ್ನಕ್ಕೆ ಒಪ್ಪುವ ಹಾಗಿದ್ರೆ ಜಾತಕ ನೋಡಿ ಪ್ರಯೋಜನ? ನಿಮಗೆ ಕೊಡುವುದಕ್ಕೇನು ಅಡ್ಡಿಯಪ್ಪ? ಅವನನ್ನು ಒಪ್ಪಿಸುವ ಭಾರ ನಮಗಿರಲಿ. ಜಾತಕ ಮೊದಲು ಕೊಡಿ. ಜಾತಕ ಕೂಡಿ ಬರಲಿ. ರಾಮಪ್ಪಯ್ಯನವರು ಮನೆಯೊಳಕ್ಕೆ ಹೋಗಿ ತಮ್ಮ ಹೆಂಡತಿಯ ಕಿವಿಯಲ್ಲಿ ಗುಜುಗುಜು ಮಾತನಾಡಿ ಬಂದರು. ಮಗನ ವಿಷಯದಲ್ಲಿ ಆಕೆ ಇನ್ನೂ ಆಶಾವಾದಿಯೋ ಏನೋ ಅಂದಳು. ನೀವು ಕೊಡುವುದನ್ನು ಕೊಡಿ. ಅವರ ಮಗಳ ಅದೃಷ್ಟದಲ್ಲಿ ಬರೆದಿದ್ರೆ ಲಗ್ನ ಆಗಬಾರ್ದು ಅಂತ ಇದೆಯೇ ಎಂದುದರಿಂದ ಅವರು ಜಾತಕದ ನಕಲು ಒಂದನ್ನು ಮಂಜಯ್ಯನವರ ಕೈಯ ಮೇಲೆ ತಂದು ಇರಿಸಿ, ಮದುವೆಯ ಪ್ರಸ್ತಾಪ ಅವನೊಡನೆ ಮಾಡಬೇಕಾದವರು ನೀವು. ಅವನನ್ನು ಒಪ್ಪಿಸುವ ಜವಾಬ್ದಾರಿ ನಿಮ್ಮದು. ನೀವು ದಿಬ್ಬಣ ತೆಗೆದುಕೊಂಡು ಬನ್ನಿ ಅಂದರೆ ಬರುವವ ನಾನು ಎಂದು ತಮ್ಮ ವ್ಯಥೆಯನ್ನು ಪ್ರಕಟಿಸಿದರು. ಅವರನ್ನು ಸಮಾಧಾನಗೊಳಿಸಿ ಅವರ ಮನೆಯನ್ನು ಬಿಡುವುದಕ್ಕೆ ಮಂಜಯ್ಯನವರಿಗೆ ಇನ್ನೂ ಅರ್ಧ ತಾಸು ಹಿಡಿಯಿತು. ಅವರು ಹೊರಟು ಹೋದ ಮೇಲೆ ರಾಮಪ್ಪಯ್ಯ ಹೆಂಡತಿಯನ್ನು ಕರೆದರು. ಹೌದೇ, ಮಾಣಿ ಜಾತಕವನ್ನು ಅವರ ಕೈಯಲ್ಲಿ ಹಾಕಿತು ಅಷ್ಟೇ ಹೊರತು ಅವರ ಮಗಳ ಜಾತಕವನ್ನು ನಾವು ಕೇಳಲಿಲ್ವಲ್ಲ ಎಂದರು. ಅದಕ್ಕೇನು, ತರಿಸಿಕೊಂಡ್ರಾಯ್ತು. ನೀವೆನ್ನುತ್ತಿದ್ದೀರಿ? ಮಂಜಯ್ಯನವರೆಂದರೆ 500-1000 ಮುಡಿ ಅಕ್ಕಿ ಹಿಟ್ಟುವಳಿ ಉಳ್ಳವರೆಂದು. ಅವರಂಥ ದೊಡ್ಡವರ ನಮ್ಮಂಥವರ ಮನೆಯ ಸಂಬಂಧ ಬೆಳೆಸುತ್ತಾರೆಯೇ? ಏನಾದರೂ ಹೆಣ್ಣಿನ ಕಡೆಯಿಂದ ದೋಷವಿಲ್ಲದೆ ಬರಲಿಕ್ಕಿಲ್ಲ. ಒಂದೋ ಕುರುಡೋ ಇಲ್ಲವೋ ಕುಂಟು ಕಾಲೋ. ಏನನ್ನುತ್ತೀಯ ನೀನು? ಹೆಣ್ಣು ಕುರುಡು ಕುಂಟು ಆದರೆ ನಮಗೆ ಕಾಣಲು ಕಣ್ಣಿಲ್ಲವೇ? ಅದಕ್ಕೇನು, ಅದೇನೂ ಇರಲಿಕ್ಕಿಲ್ಲ. ನಮ್ಮ ಮಗು BA ಓದಲಿಲ್ಲವೇ? ಅವನ ಮಾತಿನಿಂದಲೇ ಕೇಳಲಿಲ್ಲವೇ? ಅವನ ಮಾತಿಗೆ ಇವರು ಮೆಚ್ಚಿರಬೇಕು ಅಷ್ಟೇ. ಅವರು ಎಷ್ಟು ಮೆಚ್ಚಿದರೂ ಫಲವಿಲ್ಲ. ಕೈಗೆ ಬಾರದ ತುತ್ತು ಅದು. ಮಂಜಯ್ಯನವರು ಅಲ್ಲ, ಅವರ ಅಪ್ಪ ಬಂದರೂ ನೆಂಟಸ್ತಿಕೆ ಆಗುವ ನಮೂನೆ ಇಲ್ಲ. ಅವರು ಏನಾದರೂ ಆ ಗಾಂಧಿಗೆ ಕಾಗದ ಬರೆದು ಅವರಿಂದ ಇವನಿಗೆ ಬರೆಯಿಸಿದರೆ ಆಗುತ್ತದೆಯೋ ಏನೋ ಎಂದು ವಿಷಯವನ್ನು ಮುಗಿಸಿದರು. ಮಂಜಯ್ಯನವರು ಜಾತಕಗಳನ್ನು ಗಳಿಸಿ ಕೃತಕೃತ್ಯರಾಗಿ ಹೋದುದೇನೋ ನಿಜ. ಅವರು ಬಂದುದು ಕೇವಲ ತಾಯಿಯ ಆಗ್ರಹಕ್ಕಾಗಿ. ಮನೆಯಲ್ಲಿನ ಆ ಮುದುಕಿಗೆ 60 ಪ್ರಾಯ. ಸಾಯುವ ಮೊದಲು ಹಿರಿಯ ಮೊಮ್ಮಗಳ ಲಗ್ನ ನೋಡುವ ಬಯಕೆ. ಹುಡುಗಿ ಮದುವೆಗೆ ನೆರೆದವಳೆ. ಅವರ ಸ್ಥಾನಮಾನಗಳಿಂದ ನಂಟುತನಗಳು ಮನೆಗೆ ಬೇಡಿ ಬರುವ ಸ್ಥಿತಿ ಇತ್ತು. ಆದರೆ ಹುಡುಗಿ ಹುಟ್ಟಿದ್ದು ಮೂಲ ನಕ್ಷತ್ರದಲ್ಲಿ. ಹೊಸ ಜಾತಕವನ್ನು ಸೃಷ್ಟಿ ಮಾಡದೆ ನಂಟುತನ ದೊರಕುವುದು ಕಠಿಣ. ಲೋಕರೂಢಿಯಂತೆ ಅದರಿಂದ ಹುಡುಗನ ತಂದೆಗೋ ತಾಯಿಗೋ ಹಾನಿ ಎಂದು ನಂಬಿಕೆ. ನಕ್ಷತ್ರ ಅದು ಎಂದು ತಿಳಿದಿದ್ದರೆ ರಾಮಪ್ಪಯ್ಯನವರು ಜಾತಕವನ್ನು ಸಹ ಕೊಡುತ್ತಿದ್ದರೋ ಇಲ್ವೋ. ಇದರಿಂದಾಗಿ ಮಂಜಯ್ಯನವರು ಹಲವು ಬಾರಿ ಯತ್ನಿಸಿ ನಿರಾಶರಾಗಿದ್ದಾರೆ. ನಮಗಿಂತ ಕಡಿಮೆ ಅಂತಸ್ತಿನವರಲ್ಲಿ ಜಾತಕವನ್ನು ಕೇಳಿ ಹತಾಶರಾಗಿದ್ದಾರೆ. ತಂದೆ ತಾಯಿ ಸಾಯುವ ಭೀತಿ ಇಲ್ಲದೆ ಮನಸ್ಸಿಗೆ ಒಪ್ಪುವ ಅನಾಥ ವರ ಇನ್ನೂ ದೊರಕಿಲ್ಲ. ಈ ನಿರಾಶೆಯ ಪರಿಸ್ಥಿತಿಯನ್ನು ಮಗಳ ಕೊರಳಿಗೆ ಮಣಗಟ್ಟಲೆ ಚಿನ್ನ ಹೇರಿಯಾದರೂ ನಿವಾರಿಸಿಕೊಳ್ಳಬೇಕೆಂಬ ಯೋಚನೆ ಮಂಜಯ್ಯನವರಿಗೆ
ರಾಧಾಕೃಷ್ಣನ ಕಡೆಗೂ ಅವರ ಮನಸ್ಸು ಹೊರಳುತ್ತಿರಲಿಲ್ಲ. ಈಗಲೂ ಹೊರಳಿಲ್ಲ. ಅವನ ದೇಶ ಸೇವೆಯನ್ನು ಇವರು ಹೊಗಳಿದ್ದು ನಿಜವಾದರೂ ತಮ್ಮ ಅಳಿಯನಾಗುವವ ಊರೂರು ಅಲೆದಾಟ ಮಾಡುವುದರಲ್ಲಿ ಆಗಲಿ, ಸರ್ಕಾರಿ ಅನ್ನ ಛತ್ರಕ್ಕೆ ಕಾದಿಟ್ಟ ಅತಿಥಿಯಾಗಿರುವುದರಲ್ಲಾಗಲಿ ಅವರ ಒಪ್ಪಿಗೆ ಇಲ್ಲ. ನಮ್ಮ ಸತ್ಯನ ಅದೃಷ್ಟದಲ್ಲಿ ಆ ಮಾಣಿ ಬರೆದಿದ್ದರಾಗುತ್ತಿತ್ತು ಎಂದು ಅವರ ತಾಯಿಯ ಆಂಬೋಣ. ಅಲ್ಲದೆ ರಾಧಾಕೃಷ್ಣನ ಹೆಸರನ್ನು ಕೇಳುವಾಗ ಅವಳ ತುಟಿ ಬಿರಿಯುತ್ತಿತ್ತೆಂದು ಅವರ ಹೆಂಡತಿಯ ಪರೀಕ್ಷೆ. ತಂದೆಯ ಮಾತಿಗೆ ಕಟ್ಟು ಬೀಳದ ಮಗನಾದುದರಿಂದ ಹುಡುಗಿಯನ್ನು ಒಲಿದರೆ ಮೂಲ ನಕ್ಷತ್ರವಾದರೂ ಮದುವೆಯಾದನು ಅಂದ ಶ್ರದ್ಧೆಯವನಲ್ಲ ಎಂಬ ವಿಶ್ವಾಸ ಇವರಿಗೆ. ಅವರು ಈ ಕೆಲಸಕ್ಕೆ ಮುಂದುವರಿದ ಧೈರ್ಯವೆಂದರೆ, ಒಮ್ಮೆ ಈ ಅಳಿಯತನ ಗಂಟು ಬಿದ್ದಲ್ಲಿ ಊರಲ್ಲಿಯೇ ಚರಕಾಶಾಲೆ ಮಾಡು, ಮಗ್ಗ ಇರಿಸು, ಬೇರೆ ಏನಾದರೂ ಮಾಡು ಎಂದು ಅವನನ್ನು ಪಳಗಿಸಬಲ್ಲೆನೆಂಬ ತಮ್ಮ ಬುದ್ಧಿವಂತಿಕೆಯ ಮೇಲಿನ ವಿಶ್ವಾಸ. ಇಷ್ಟರಲ್ಲಿ ಅನುಮಾನಾಸ್ಪದವಾಗಿ ಉಳಿದಿರುವ ವಿಷಯವೆಂದರೆ ಅವನನ್ನು ಲಗ್ನಕ್ಕೆ ಒಡಂಬಡಿಸುವ ವಿಚಾರ. ಅದು ಅಷ್ಟು ಸುಲಭದ ಕೆಲಸವಾಗಿದ್ದರೆ ರಾಮಪ್ಪಯ್ಯನವರು ಸಂಕಪ್ಪಯ್ಯನವರ ಮಗಳಿಗೆ ತಮ್ಮ ಎರಡನೆಯ ಹುಡುಗನನ್ನು ಬಲಿ ಕೊಡಬೇಕಾಗಿರಲಿಲ್ಲ. ಆದರೂ ಪ್ರಯತ್ನ ಮಾಡಿ ನೋಡುತ್ತೇನೆಂಬುದು ಮಂಜಯ್ಯನವರ ಹಠ. ಊರಿಗೆ ಮರಳಿದ ಮಂಜಯ್ಯನವರು ತಮ್ಮ ಪುರೋಹಿತರನ್ನು ಕರೆಯಿಸಿಕೊಂಡು ಜಾತಕಗಳ ವಿಷಯ ಚರ್ಚೆಗಳನ್ನು ನಡೆಯಿಸಿದರು. ಹುಡುಗ ಬಹಳ ಯೋಗ್ಯ, ಜಾತಕ ತೀರಾ ಪಸಂದವಾಗಿ ಕೂಡುತ್ತದೆ. ಹುಡುಗನಿಗೆ ಸ್ವಲ್ಪ ಕಾಲ ಗ್ರಹಗಳ ಅವಕೃಪೆ ಇದ್ದಂತೆ ಕಾಣಿಸಿದರೂ 2 ವರ್ಷಗಳಲ್ಲಿ ನಿರ್ವಿಘ್ನವಾದೀತು ಎಂದು ಹೇಳಿದರು. ಪುರೋಹಿತರಲ್ವೇ, ಎಲ್ಲಿ ಇಂಥ ಜಾತಕ ಏನು ಎಂದು ಕೇಳದೆ ಇರುತ್ತಾರೆಯೇ? ಮಂಜಯ್ಯನವರು ತಮ್ಮ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಅದೆಲ್ಲ ಖಂಡಿತವಾದ ಮೇಲೆ ಹೇಳುವ ವಿಷಯ ಎಂದು ತಿಳಿಸಿದರು. ಅವರ ತಾಯಿಗೆ ಜಾತಕದ ಫಲ ಕೇಳಿ ಹಿಗ್ಗು ಉಂಟಾಯಿತು. ಹಿರಿಯರ ಮಾತು ಸತ್ಯನ ಕಿವಿಗೂ ಮುಟ್ಟಿ ಅವಳು ಹೊಸ ಕನಸಿನಲ್ಲಿ ತೇಲಾಡುವುದಕ್ಕೆ ಅವಕಾಶವಾಯಿತು. ಅವಳ ಚಿದಾಕಾಶ ರಾಧಾಕೃಷ್ಣನ ಬೆಳ್ಮುಗಿಲುಗಳ ನವಿಲಿನ ರಂಗವಾಯಿತು. ಅವನ ಹಿಂದು ಮುಂದು ತಿಳಿಯದೆ ಹೋದರೂ ನೋಟಕ್ಕೆ ಚೆಲುವ, ಮಾತಿಗೆ ಸುಲಭ, ಸರಳಿ ಎಂದು ತಿಳಿದೆ. ತಾರುಣ್ಯದ ಕನಸುಗಳಿಗೆ ಜೋತುಕೊಳ್ಳಲು ಈ ಬಳ್ಳಿಯು ಸಾಲದೆ. ಸಿಪ್ಪೆಯನ್ನೇ ಮೋಹಿಸಿ ತಿರುಳನ್ನು ಕಲ್ಪಿಸುವ ಜಗತ್ತಲ್ಲವೇ ಅದು. ಮಂಜಯ್ಯನವರು ಜಾತಕ ನೋಡಿಯಾಯಿತು, ತಮ್ಮ ನಿರ್ಧಾರ ಮಾಡಿಯಾಯಿತು. ಇನ್ನು ಅಳಿಯನ ಬೇಟೆಗೆ ಉರುಳು ಹಾಕುವುದು ಮಾತ್ರ ಬಾಕಿ ಉಳಿದಿದೆ. ನೇರಾಗಿ ರಾಧಾಕೃಷ್ಣನ ಬೈಂದೂರಿನ ವಿಳಾಸಕ್ಕೆ ಒಂದು ಪತ್ರ ಬರೆದರು. ಕುಡುಬಿ ಚೆಂಗಪ್ಪನ ಕೈಯಲ್ಲಿ ಕೊಟ್ಟು ಮುದ್ದಾಂ ಕಳುಹಿಸಿದರು. ಅದರ ವಿಷಯ ಹೀಗಿತ್ತು: ನಿಮ್ಮ ಮಾಸ್ತರರು ಊರಿಗೆ ಬಂದಿದ್ದಾರೆ. ಅವರಿಗೂ ನೂಲುವ ನೇಯುವ ಅಭ್ಯಾಸ ತೊಡಗಿಸಬೇಕೆಂದು ತುಂಬ ಆಸೆ. ನಮ್ಮ ಹಳ್ಳಿಯ ಮಕ್ಕಳಿಗೆ ಅಂಥ ಯಾವುದಾದರೊಂದು ಉದ್ಯೋಗ ತಿಳಿದಿದ್ರೆ ಎಷ್ಟೋ ಒಳ್ಳೆಯದಲ್ವೇ? ಈಗ ಮಳೆಗಾಲ ಮುಗಿಯುತ್ತಾ ಬರುವಲ್ಲಾಯಿತು. ಇನ್ನೊಮ್ಮೆ ಬರುತ್ತೇನೆಂದು ಎಂದಿದ್ದೀರಿ. ನೀವು ಅವಕಾಶ ಮಾಡಿಕೊಂಡು 1 ತಿಂಗಳ ಮಾತಿಗಾದರೂ ನಮ್ಮಲ್ಲಿ ಇದ್ದು ಯೋಗ್ಯ ಶಿಕ್ಷಣದ ವ್ಯವಸ್ಥೆ ಮಾಡಿಕೊಡುವಿರಾಗಿ ನಂಬಿದ್ದೇನೆ ಎಂದು ಬರೆದರು. ಉತ್ತರ ತೆಗೆದುಕೊಂಡೇ ಬಾ ಎಂದು ಚೆಂಗಪ್ಪನಿಗೆ ಆಜ್ಞೆಯಾಯಿತು. ಅದೇ ಬೆಳಗಿಗೇನೆ ಕಾಗದವನ್ನು ಹೊರಸಿ ಓಡಿಸಿದರು. ಚೆಂಗಪ್ಪ ಡಾಕ್ಟರರ ಮನೆಯನ್ನು ಸೇರಿ ಕಾಗದ ಮುಟ್ಟಿಸಿದ. ಆದಷ್ಟು ತೀವ್ರ ಬರುತ್ತೇನೆ ಎಂದು ಪ್ರತ್ಯುತ್ತರವನ್ನು ದೊರಕಿಸಿಕೊಂಡ. ಚೆಂಗಪ್ಪನನ್ನು ನೋಡಿ ರಾಧಾಕೃಷ್ಣ, ಇಷ್ಟಕ್ಕಾಗಿ ಬಂದದ್ದೇ ಎಂದು ಕೇಳಿದರು. ತರಬೇತಿಗೊಂಡಿದ್ದ ಆತ, ಇಲ್ಲ ಒಡೆಯ, ಬದಲೇನೋ ಕೆಲಸಕ್ಕೆ ಬರುವುದಿತ್ತು. ಈ ಕಾಗದ ಕೊಟ್ಟರು ಬಾಯಲ್ಲಿ. ಅವರು ಬರುವುದಾದರೆ ಕರೆದುಕೊಂಡೇ ಬಾ ಎಂದು ಹೇಳಿದ್ದಾರೆ ಎಂದ. ಆ ಕಾಗದವನ್ನು ತಂದಾಗ ಕೃಷ್ಣಪ್ಪನವರು ಇದ್ದಿರಲಿಲ್ಲ. ರಾಧಾಕೃಷ್ಣನಿಗೆ ಜ್ವರ ಬಿಟ್ಟಿತ್ತು, ವಿಶ್ರಾಂತಿಯಾಗಿತ್ತು. ಉದ್ಯೋಗವಿಲ್ಲದೆ ಬೇಸರ ಬಂದಿತ್ತು. ಆತ ಆಗಲೇ ಆಲೆಮನೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದ. ಎಲ್ಲಿಗಾದರೂ ಹೋಗಿ ಏನಾದರೂ ಮಾಡಿದರೆ ಸಾಕು ಎನ್ನುವ ತವಕ ಅವನಿಗೆ. ಆದರೆ ಕೃಷ್ಣಪ್ಪನವರು ಕುಂದಾಪುರಕ್ಕೆ ಹೋಗಿದ್ದರು. ಹಿಂದಕ್ಕೆ ಬರಲು 2 ದಿನಗಳು ಬೇಕು. ಅವರಿಗೆ ತಿಳಿಸದೆ ಹೊರಡಲು ಮನಸ್ಸಾಯಿತೆ. ತುಂಡು ತುಂಡು ಉತ್ತರ ಸಲ್ಲಿಸಲು ಧೈರ್ಯವಾಗದೆ ಈ ಪ್ರತ್ಯುತ್ತರವನ್ನು ಕೊಟ್ಟು ಕುಳಿತನು. ಚೆಂಗಪ್ಪ ತಂದ ಪ್ರತ್ಯುತ್ತರದಿಂದ ಮಂಜಯ್ಯನವರಿಗೆ ಅಷ್ಟು ತೃಪ್ತಿ ಉಂಟಾಗಲಿಲ್ಲ. ನೀನು ಕೂಡಲೇ ಹೊರಟು ಬಾ ಎಂದು ಬರೆಯಲಿಲ್ವೇ ಎಂದು ಅವರ ತಾಯಿ ಕೇಳಿದರು. ಹಾಗೆ ಹೇಳುವುದಕ್ಕೆ ನಮ್ಮ ಮನೆಯ ಆಳೆ, ಅಲ್ಲದೆ ಆತುರ ತೋರಿಸಿ ಕೆಲಸ ಕೆಡಿಸಿಕೊಳ್ಳಬಾರದಲ್ವಾ ಎಂದರು. ಈ ನಡುವೆ ಕೆಲವು ದಿವಸ ಅವರು, ರಾಮಪ್ಪಯ್ಯನವರು ನಮ್ಮ ಮಗಳ ಜಾತಕವನ್ನು ಕೇಳುತ್ತಿದ್ದಾರಲ್ಲ, ಏನು ಮಾಡಲಿ? ಅವಳದ್ದು ಮೂಲ ನಕ್ಷತ್ರವೆಂದರೆ ಅವರು ಕಲ್ಲು ಹಾಕಿಬಿಡುತ್ತಾರೆ.
ಹುಡುಗ ಒಪ್ಪಿಗೆ ಕೊಡುವ ತನಕ ಅವರಿಗೆ ಜಾತಕ ಕಳುಹಿಸುವ ಹಾಗೂ ಇಲ್ಲ, ಸುಮ್ಮನೆ ಇರುವ ಹಾಗೂ ಇಲ್ಲ ಎಂಬ ಯೋಚನೆಗೆ ಈಡಾದರು. ರಾಮಪ್ಪಯ್ಯನವರು ಹೆಡ್ಡರೂ ಅಲ್ಲ. ಅವರು ಹಾಗೂ ಹೀಗೂ ಮಾಡಿ ಯಾರ್ಯಾರ ಮೂಲಕವೋ ಅವರ ಮಗಳ ಜಾತಕವನ್ನು ದೊರಕಿಸಿಕೊಂಡರು. ಮೊದಲೇ ಅಪ್ಪಬ್ಬೆಯರ ಮಾತನ್ನು ಕೇಳದ ಮಗ, ಜತೆಗೆ ಈ ಮೂಲ ನಕ್ಷತ್ರದ ಸೊಸೆಯನ್ನು ಕಟ್ಟಿಕೊಂಡ್ರೆ ನನ್ನದೋ ಅವಳದೋ ಕೊರಳನ್ನು ಕೊಟ್ಟ ಹಾಗೆಯೇ ಸರಿ. ಇದು ಬೇಡವೇ ಬೇಡ ಎಂದು ತೀರ್ಮಾನಿಸಿದರು. ಇನ್ನು ಆ ತೀರ್ಮಾನವನ್ನು ಮಗನಿಗೆ ತಿಳಿಸಬೇಕೇ ಬೇಡವೇ, ಮಂಜಯ್ಯನವರಿಗೆ ತಿಳಿಸಬೇಕೇ ಬೇಡವೇ ಎಂಬುದು ಅವರ ಮುಂದಿನ ಸಮಸ್ಯೆ. ಕೊನೆಗೆ ಅವರು, ಯಾಕೆ ಅಷ್ಟೆಲ್ಲ ಯೋಚನೆ? ಅವನು ನಮ್ಮ ಮಾತನ್ನೇ ಕೇಳಲಿಲ್ಲ, ಮಂಜಯ್ಯನವರ ಮಾತನ್ನು ಕೇಳ್ತಾನೆಯೇ? ಅವನು ಲಗ್ನ ಆಗುವವನಾದರೆ ಮೊದಲೇ ಆಗುತ್ತಿರಲಿಲ್ವೇ ಎಂದು ಸುಮ್ಮನಾದರು. ರಾಧಾಕೃಷ್ಣ ಡಾಕ್ಟರರ ಮನೆಯಲ್ಲಿ ಕುಳಿತು 2 ವಾರಗಳ ಚಿಕಿತ್ಸೆಯನ್ನು ಪಡೆದ. ಅವನ ಶರೀರಕ್ಕೆ ಚೇತನ ಬಂದಂತೆ ಕಾಣುತ್ತದೆ. ಬೇರೆ ಉದ್ಯೋಗವಿಲ್ಲದ್ದಕ್ಕೆ ಅವರ ಮಕ್ಕಳೊಡನೆ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದಾನೆ. ಅವನ ಮನಸ್ಸಿಗೆ ತಳಮಳ ಮಾತ್ರ ಇನ್ನೂ ಶಾಂತವಾಗಿಲ್ಲ. ಇಷ್ಟೆಲ್ಲವನ್ನು ಮಾಡಿ ಏನು ಬಂತು? ಕಾಲೇಜನ್ನು ಬಿಟ್ಟು ಏನು ಪುರುಷಾರ್ಥ ಸಾಧಿಸಿದಂತಾಯಿತು? ತನ್ನ ಜನರ ಸಲುವಾಗಿ ಶಾಶ್ವತವಾದ ಯಾವುದೇ ಒಂದು ಕೆಲಸ ಮಾಡದೆ ಹೋದರೆ ಬಾಳ್ವೆಯನ್ನು ನೀರಲ್ಲಿ ಹೋಮ ಮಾಡಿದಂತಾಗಲಿಲ್ಲವೇ ಎಂಬ ಸಮಸ್ಯೆ ಇನ್ನೂ ಕಣ್ಣಿನ ಮುಂದೆ ಕುಣಿಯುತ್ತಿದೆ. ಕೃಷ್ಣಪ್ಪನವರು ತಿರುಗಿ ಊರಿಗೆ ಬಂದಾಗಿದೆ. ಅವರೊಡನೆ ತನ್ನ ಭವಿಷ್ಯವನ್ನು ತರ್ಕಿಸಬೇಕೆಂದು ಬಯಸುತ್ತಾನೆ. ತಾತ್ಕಾಲಿಕವಾಗಿ ಆಲೆಮನೆಗೆ ಹೋಗಿ ಬರುವುದಂತೂ ಸರಿಯೇ. ಅಲ್ಲಿ ತನಗೇನೂ ಹೆಚ್ಚಿನ ಕೆಲಸವಿಲ್ಲ. ನೇಯ್ಗೆಯ ಕೆಲಸ ತನಗೆ ಗೊತ್ತಿಲ್ಲದ್ದು. ರಾಟಿ ನೂಲು ಮಾಡಲು ಇಲ್ಲವೇ ಹತ್ತಿ ಹಿಂಜಲು ಹೇಳಿ ಕೊಡುವುದಕ್ಕೆ ಎಷ್ಟು ದಿನ ಬೇಕು? ಅನಂತರ ತಾನೇನು ಮಾಡಲಿ? ತನ್ನ ಅಲ್ಪ ಭಾವನೆಗಳು ಸಹಕಾರವಿಲ್ಲದೆ, ವರ್ಚಸ್ಸುಳ್ಳ ಜನಗಳ ಬೆಂಬಲವಿಲ್ಲದೆ ಬರಿಯ ತನ್ನೊಬ್ಬನಿಂದ ಸಫಲವಾಗಲಾರವು ಎಂದು ತೋರುತ್ತಿದೆ. ಈ ಕೆಲಸಕ್ಕೆ ಬೇಕಾದ ಪ್ರಭಾವವನ್ನು ತಾನು ಹೇಗೆ ಗಳಿಸಬೇಕು? ಮುಖಂಡರ ಮಾತುಗಳನ್ನು ಸಾವಿರಾರು ಜನ ಕೇಳ್ತಾರೆಂದು ತನ್ನ ಮಾತಿಗೆ ಕಿವಿಗೊಡುವವರು ಎಷ್ಟು ಜನ? ಆದುದರಿಂದ ಕೃಷ್ಣಪ್ಪನವರು ಬಂದ ಮೇಲೆ ಒಂದು ದಿವಸ ಈ ಪ್ರಶ್ನೆಯನ್ನು ಅವರ ಮುಂದೆ ಇರಿಸಿದನು. ಅವರು ನಗುತ್ತಾ, ರಾಧಾ, ನನಗೇನು ಈ ವಿಷಯ ತಿಳಿದಿದೆ ಎಂದು ಕೇಳುತ್ತೀ? ನಾನು ನಮ್ಮ ಜನರನ್ನು ನಂಬಿ ಯಾವ ಕೆಲಸ ಮಾಡಿದವನೂ ಅಲ್ಲ, ಮಾಡುವವನೂ ಅಲ್ಲ. ನನಗೆ ಕಾಣುವುದೆಂದರೆ ನೀನು ಏನಾದರೂ ವಿದ್ಯೆಯನ್ನು ಪೂರ್ಣ ಮಾಡಿಕೊಂಡು ನಿನ್ನ ಜೀವನ ಸ್ವತಂತ್ರವಾಗಿ ನಡೆಸಲು ಕಲಿತುಕೊಂಡು ಆಮೇಲೆ ನಿನ್ನ ನೆರೆಕೆರೆಯವರಿಗೆ ಶಕ್ತಿಯಾನುಸಾರ ಸಹಾಯ ಮಾಡಿದರೆ ಅಷ್ಟೇ ಸಾಕು ಎಂದು ತೋರುತ್ತದೆ. ಆದರೆ ಇನ್ನು ಕಾಲೇಜಿಗೆ ಸೇರುವ ಸಮಯವೂ ಕಳೆದಿರಬೇಕು ಎಂದರು. ಕಾಲೇಜಿನ ವಿಚಾರವನ್ನು ಮರೆತು ಬಿಟ್ಟಿದ್ದೇನೆ. ಒಮ್ಮೆ ಬಿಟ್ಟ ಮೇಲೆ ತಿರುಗಿ ಸೇರುವುದುಂಟೆ? BAಗೆ ಕುಳಿತು ಏನೂ ಆಗಬೇಕಾದ್ದೂ ಇಲ್ಲ. ಅಭಿಮಾನವೇ? ಅಭಿಮಾನವಲ್ಲ, ಆ ಪ್ರಶ್ನೆಯೇ ಇಲ್ಲ. ನಾನು ಬಿಟ್ಟದ್ದು ಪರಾಶ್ರಯದ ವಿದ್ಯೆ ಬೇಡವೆಂದು. ತಿರುಗಿ ಅದು ಏಕೆ ಬೇಕು? ಬರಿಯ ನನ್ನೊಬ್ಬನ ಜೀವನ ಸಾಗಿಸಿಕೊಂಡು ಹೋಗುವ ಪ್ರಶ್ನೆ ಕಷ್ಟದ್ದೆಂದು ನನಗೆ ಕಾಣಿಸುವುದಿಲ್ಲ. ಅದನ್ನೇ ನಾನು ಆದರ್ಶವಾಗಿ ಇಟ್ಟುಕೊಂಡರೆ ನಾಳೆ ಅದರಲ್ಲಿಯೇ ಆಯುಷ್ಯ ಕಳೆಯುತ್ತದೆ. ಪ್ರಪಂಚ ಮುಳುಗಿದರೂ ಅದರ ಕಡೆಗೆ ಕಾಣುವ ಕಣ್ಣು ಬರಲಾರದು. ಹಾಗಾದರೆ ನೀನು ಮುಂದೆ ಲಗ್ನ ಗಿಗ್ನ ಮಾಡಿಕೊಂಡು ಸಂಸಾರಿಯಾಗುವುದಿಲ್ಲ ಎಂದು ಲೆಕ್ಕವೇ? ಆ ಮಾತಿಗೆ ಆತ ಭಾವಭರಿತನಾಗಿ ಉತ್ತರವನ್ನಿತ್ತ. ಹಿಂದೂಸ್ತಾನದ ಗುಲಾಮರ ಸಂಖ್ಯೆ ಹೆಚ್ಚಿಸಲು ನಾನು ತಯಾರಿಲ್ಲ. ಕೃಷ್ಣಪ್ಪನವರು ನಕ್ಕರು. ಗಾಂಧೀಜಿಯವರು ಎಂದಿರುವ ಮಾತು ಅದು. ಅವರ ಪಾಲಿಗೆ ಅದು ಸಮನಾಗಿ ತೋರಿರಬಹುದು. ಸಂಸಾರಿಯಾಗಿ ಮುಂದೆ ವಿರಕ್ತನಾಗುವ ವಿಚಾರ ಬೇರೆ, ಆಗುವ ಮೊದಲೇ ಅನುಭವ ತಿಳಿಯದೆ ಆಡುವ ಮಾತು ಬೇರೆ. ನಾಳೆ ಬೆಳೆದೆ ಎಂದರೆ ಒಂಟಿ ಜೀವನ ನಿನ್ನಿಂದ ಸಾಧ್ಯವಾಗಲಾರದು. ಬಹುಮಂದಿಗೆ ಅದು ಅಸಾಧ್ಯ. ಈ ವಯಸ್ಸಿನಲ್ಲಿ ನಾನು ಲಗ್ನ ಬೇಡವೆಂದರೂ ನಾಳಿನ ವಿಚಾರ ನಿನ್ನ ನಾಳಿನ ಮನಸ್ಸನ್ನೇ ಹೊಂದಿದೆ. ಅಂದರೆ ನನ್ನ ಮನಸ್ಸು ನನಗೆ ಗೊತ್ತಿಲ್ಲ ಎನ್ನುತ್ತೀರಾ? ಈಗಿನದು ನಿನಗೆ ತಿಳಿದಿರಬಹುದು, ಆದರೆ ನಾಳಿನ ಮನಸ್ಸು ಇವತ್ತಿನಂತೆ ಇರಲಿಕ್ಕಿಲ್ಲ. ನೀನು ದೇಶದ ಗುಲಾಮರ ಸಂಖ್ಯೆಯನ್ನು ಬೆಳೆಸುವ ವಿಷಯ ಹೇಳುತ್ತೀಯ. ನಾನು 3 ಗುಲಾಮರ ತಂದೆಯಾಗಿಲ್ಲವೇ? ನಿಮಗೆಂದು ನಾನು ಆ ಮಾತು ಅನ್ನಲಿಲ್ಲ. ಅದನ್ನು ಬಲ್ಲೆ. ನಿನ್ನ ಮಾತಿನ ಅರ್ಥವನ್ನು ನಾನು ವಿಮರ್ಶಿಸುತ್ತಿದ್ದೇನೆ. ನಿನ್ನ ಗಾಂಧೀಜಿಯವರಿಗೂ 3 ಮಂದಿ ಮಕ್ಕಳಿದ್ದಾರೆ. ಸ್ವಾತಂತ್ರ್ಯ ಸಂಪಾದಿಸುವುದಕ್ಕೂ ಗುಲಾಮರು ಹುಟ್ಟಬೇಕಾದುದು ಅವಶ್ಯ. ಇವತ್ತಿನ ಗುಲಾಮಗಿರಿಗೆ ಸ್ವರಾಜ್ಯ ಸಿಗದೆ ಹೋದರೂ ನಾಳಿನ ಗುಲಾಮರಿಗೆ ಅದು ಸಿಕ್ಕಬಾರದೆಂದಿಲ್ಲ. ಈ ವರ್ಷದೊಳಗಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಿಲ್ಲ ಎನ್ನುತ್ತೀರಾ? ಗಾಂಧೀಜಿಯವರ ಭವಿಷ್ಯ ಸುಳ್ಳೇ? ಸುಳ್ಳೋ ಸತ್ಯವೋ, ನನಗಂತೂ ಅದು ಸದ್ಯ ಬರುವಂತೆ ಕಾಣಿಸುತ್ತಲಿಲ್ಲ. ಹೋಗಲಿ, ಈ ವರ್ಷ ಅದು ಸಿಗಲಿಲ್ಲವೆಂದೇ ತಿಳಿಯುವ. ಆಗಲೂ ಮದುವೆ ಬೇಡವೆನ್ನುತ್ತೀಯಾ?
ಅದೇನೋ ಹೇಳಲಾರೆ. ಈ ವರ್ಷದ ಚಿತ್ರವಷ್ಟೇ ನನ್ನ ಮುಂದಿನದು. ಹಾಗೇನು? ನಾಳಿನ ಭವಿಷ್ಯ ನಾವು ನಿರ್ಧರಿಸುವ ಹಾಗಿದ್ದರೆ ಪ್ರಪಂಚದ ವ್ಯವಹಾರ ಎಷ್ಟು ಸಲೀಸು ಇರ್ತಿತ್ತು ಗೊತ್ತೇ. ನಮ್ಮ ತಂತ್ರದಲ್ಲಿರುವುದು 1000 ಪಾಲು ಪರತಂತ್ರದಲ್ಲಿದೆ. ಸಂಸಾರದ ಪ್ರತಿಯೊಂದು ಪ್ರಶ್ನೆಯೂ ಹಾಗೇನೆ. ಈಗ ನೀನು ಊರೂರು ತಿರುಗಾಡಿ ಬಂದಿದ್ದಿ. ನೀನು ಅಂದಂತೆ ಜನರು ಕೇಳಲು ಸಿದ್ಧರಿಲ್ಲ. ಜನರಿಗೆ ತಿಳುವಳಿಕೆ ಬಂದಿಲ್ಲ. ತಿಳುವಳಿಕೆ ಬರುವಂತೆ ನಾವು ಏನು ಮಾಡಿದ್ದೇವೆ? 4 ಉಪನ್ಯಾಸ ಕೇಳಿ ಅವರು ತಯಾರಾಗುತ್ತಾರೆಯೇ? ಇಲ್ಲ, ತಯಾರಿಸಬೇಕು ಅವರನ್ನು. ಹೇಗೆ? ಗಾಂಧಿಯವರು ಅಂದಿಲ್ವೇ, ನೂಲುವುದರಿಂದ, ಅಸ್ಪೃಶ್ಯತಾ ನಿವಾರಣೆ, ಮದ್ಯಪಾನ ನಿಷೇಧ, ಇವುಗಳಿಂದ. ನೂಲುವ ಜನಗಳೂ ಇದ್ದಾರೆ ಬೇರೆ ದೇಶದಲ್ಲಿ. ಹೊಲೆಯರಿಲ್ಲದ ಊರುಗಳೂ ಉಂಟು. ಅವೆಲ್ಲ ಸ್ವತಂತ್ರ ದೇಶಗಳೆಂದು ತಿಳಿಯಲು ಬೇಕಿಲ್ಲ. ಸ್ವತಂತ್ರವಾಗಿರುವ ರಾಷ್ಟ್ರಗಳಲ್ಲಿ ಕುಡುಕುತನ, ಬಡತನದ ರಾಜ್ಯಗಳೇ ಅಧಿಕ. ಒಂದಕ್ಕೊಂದು ಸಂಬಂಧವಿಲ್ಲ. ನೀನು ಚರಿತ್ರೆ ಓದುವವನೇ. ಕತ್ತಿ ಹಿಡಿಯದೆ ಯಾವ ರಾಜ್ಯವೂ ಸ್ವಾತಂತ್ರ್ಯ ಗಳಿಸಿಲ್ಲ. ಹಾಗೆ ಮಾಡುವ ತನಕ ನಮ್ಮ ವೈರಿ ಓಡುವುದೂ ಇಲ್ಲ. ನಮ್ಮ ವೈರಿಗಳಿಗಿಂತ ಹೆಚ್ಚಾಗಿ ನಾವು ಕಾದಬಲ್ಲವೇ? ಸ್ವಾತಂತ್ರ್ಯ ಇಲ್ಲವಾದರೆ ದಾಸ್ಯ. ಹಾಗಾದರೆ ಗಾಂಧೀಜಿಯವರ ಅಹಿಂಸಾವಾದ ನಿರರ್ಥಕವೇ? ಅಹಿಂಸೆಯೇ? ಮನುಷ್ಯ ಸ್ವಭಾವವನ್ನು ತಿಳಿಯದ ಮಾತದು. ಅಡುಗು ಲಜ್ಜಿ ಉಪವಾಸ ಮಾಡಿಕೊಂಡು ಸ್ವರ್ಗ ಗಳಿಸುತ್ತೇನೆ ಎಂದು ತಿಳಿದುಕೊಂಡ ಹಾಗಿದೆ ಆ ಕತೆ. ಸರಿ, ಮಾತು ಬಿಸಿಗೇರಿತು. ಉತ್ತರಗಳು ಅಂಬಿನಂತಾದವು. ವಿಚಾರಕ್ಕಿಂತ ತರ್ಕಸರಣಿ ಮೇಲುಗೈ ಹೊಂದಿತು. ಆವೇಶ ಅನುರಾಗ ತುಂಬಿದಲ್ಲಿ ವಾದ ಕ್ರೋಧ ಎರಡೂ ಒಂದೇ. ಇವೆಲ್ಲವುಗಳ ಪರಿಣಾಮವೆಂದರೆ ರಾಧನ ಮನಸ್ಸು ಮತ್ತಷ್ಟು ಚಂಚಲವಾದುದು. ನಿರ್ಧಾರ ಇನ್ನಷ್ಟು ದೂರ ಹೋಯಿತು. ಕೃಷ್ಣಪ್ಪನವರ ಮೇಲಿದ್ದ ಅಭಿಮಾನವು ತನ್ನ ಕಾವನ್ನು ಕಳೆದುಕೊಂಡಿತು. ಕೊನೆಗೆ ಒಂದು ದಿವಸ ಆತ ಇನ್ನು ತಡೆಯಲಾರದೆ, ಕೃಷ್ಣಪ್ಪನವರೇ, ನಾನು ಒಮ್ಮೆ ಆಲೆಮನೆಗೆ ಹೋಗಿ ಬರುತ್ತೇನೆ. ಅವರು ಬರಬೇಕೆಂದು ಹೇಳಿ ಕಳುಹಿಸಿದ್ದಾರೆ. ಅವರ ಶಾಲೆಯ ಮಕ್ಕಳಿಗೆ ನೂಲುವುದನ್ನು ಹೇಳಿಕೊಟ್ಟು ಬರುತ್ತೇನೆ ಎಂದು ಹೇಳಿದ. ಕೃಷ್ಣಪ್ಪನವರು ಹ್ಞೂ ಎಂದರು. ಕಾರಣ, ಈ ಹುಡುಗ ತುಂಬ ಯೋಚಿಸಿ ತಲೆ ಕೆಡಿಸಿಕೊಳ್ಳುತ್ತಿದ್ದಾನೆ. ಸದ್ಯಕ್ಕೆ ಏನನ್ನಾದರೂ ಮಾಡುತ್ತಿರಲಿ. ಮನಸ್ಸಿಗೆ ನೆಮ್ಮದಿ ಬಂದೀತು. ಉದ್ಯೋಗವಿಲ್ಲದಿರುವುದು ತಪ್ಪು ಎಂದು ಸಮ್ಮತಿಸಿದರು. ಆದರೂ ಜಾಗ್ರತೆಯಾಗಿರು. ಆಲೆಮನೆ ಮಲೇರಿಯಾದ ಕೊಂಪೆ. ಇಂಥ ಕರಾವಳಿಯಲ್ಲಿಯೇ ಅದು ಬರುತ್ತಿರುವಾಗ ಅಲ್ಲಿ ಕೇಳಬೇಕಾಗಿಲ್ಲ. ಅಲ್ಲಿಂದ ಬೇರೆ ಎಲ್ಲಿಗೂ ಹೋಗಬೇಡ. ಇಲ್ಲಿಗೇನೆ ಬಾ. ತಿರುಗಿ ಜ್ವರದ ಉಪದ್ರ ಕಾಣಿಸಿದರೆ ಇಲ್ಲಿಗೆ ಬರಬೇಕು. ಸುಮ್ಮನೆ ಯೋಚಿಸಿ ತಲೆಯನ್ನು ಮಾತ್ರ ಕೆಡಿಸಿಕೊಳ್ಳಬೇಡ. ಆ ಮರುದಿನವೇ ರಾಧಾಕೃಷ್ಣ ಬೈಂದೂರಿನಿಂದ ಹೊರಟು ಮಧ್ಯಾಹ್ನಕ್ಕೆ ಸಮನಾಗಿ ಆಲೆಮನೆಯನ್ನು ಸೇರಿದ. ಅವನ ಅಂದಿನ ಪಯಣ ಚಿರಸ್ಮರಣೀಯವಾಗಿತ್ತು. ಅವನ ಕೈಯಲ್ಲಿ ಕೊಡೆ ಇದ್ದಿರಲಿಲ್ಲ. ಅವನು ಹೊರಟಾಗ ಆಕಾಶ ಬರಿದಾಗಿತ್ತು. ಬಿಸಿಲು ಚೆನ್ನಾಗಿ ಕಾಯುತ್ತಿತ್ತು. ಮಳೆಯ ಸುಳಿವಿಲ್ಲದೆ 3-4 ದಿನಗಳಾಗಿದ್ದವು. ಆದುದರಿಂದ ಕೊಡೆಯ ನೆನಪು ಇವನಿಗೂ ಆಗಿರಲಿಲ್ಲ. ಇವನನ್ನು ಬೀಳ್ಕೊಡುವವರಿಗೂ ಆಗಿರಲಿಲ್ಲ. ಈತ ನಡುದಾರಿಯನ್ನು ಸೇರುತ್ತಲೇ ಬಾನು ಬಣ್ಣ ಬದಲಿಸಿತು. ಒಮ್ಮೆಗೆ ಮುಗಿಲು ಕವಿದು ಗಾಳಿ, ಗುಡುಗು, ಮಿಂಚುಗಳ ಅಬ್ಬರ ಕಾಣಿಸಿತು. ಆಶ್ರಯ ಪಡೆಯುವೆನೆಂದು ಅಂದರೆ ಒಂದೇ ಒಂದು ಮನೆ ಸಮೀಪವಿರಲಿಲ್ಲ. ಒಂದು ಮಾವಿನ ಮರದ ಕೆಳಗೆ ಹೋಗಿ ನಿಂತನು. ಸಿಡಿಲಿನ ಬಡಿತಕ್ಕೆ ಅಲ್ಲಿ ನಿಲ್ಲುವುದಕ್ಕೂ ಅಂಜಿಕೆಯಾಯಿತು. ಗಾಳಿ ಅಬ್ಬರದಿಂದ ಬೀಸತೊಡಗಿ ಮರದ ರೆಂಬೆ ಕೊಂಬೆಗಳನ್ನು ಮುರಿಯತೊಡಗಿತು. ಅಲ್ಲಿ ನಿಂತರೂ ಫಲವಿಲ್ಲ ಎಂದು ಹಾದಿ ಸಾಗಿದನು. ನಿಂತು ಚಳಿಯಿಂದ ಕಂಗೆಡುವ ಬದಲು ಓಡಿ ಮೈಯನ್ನು ಬೆಚ್ಚಗಿರಿಸಿಕೊಳ್ಳುವುದು ಒಳ್ಳೆಯದೆಂದು ತೋರಿತು. ಚೀಲದಲ್ಲಿದ್ದ ಅರಿವೆಗಳನ್ನು ಬಿಡಿಸಿ ತಲೆಯ ಮೇಲೆ ಹರವಿಕೊಂಡ. ಅವುಗಳ ಸೆರಗುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ತಲೆ ತಗ್ಗಿಸಿ ನಡೆದನು. ಬೆನ್ನಿಗೆ ಮಳೆ ಚುಚ್ಚುತ್ತಿತ್ತು. 4 ದಿಕ್ಕಿನಿಂದಲೂ ಗಾಳಿಯು ಬೀಸಿ ಅವನನ್ನು ತಳ್ಳಿ ತೇಲಿಸುವಂತಿತ್ತು. ಓಡುವ ಎಂದರೆ ಸಮನಾಗಿ 4 ಮಾರು ದೂರ ಕಾಣಿಸುವಂತೆ ಇರಲಿಲ್ಲ. ಹಿಡಿದ ಮಳೆಯು ಬಿಡಲೇ ಇಲ್ಲ. ಎತ್ತೆತ್ತಲೋ ಹೆಜ್ಜೆ ಹಾಕಿದನು. ಕೊನೆಗೆ ಹಳ್ಳ ಒಂದರ ಮುಂದೆ ಹತಾಶನಾಗಿ ನಿಂತುಬಿಟ್ಟ. ತುಸು ಹೊತ್ತಿನಲ್ಲಿ ಮಳೆ ಬಿಟ್ಟಿತು. ಗಾಳಿಯೂ ನಿಂತಿತು. ಬಿಸಿಲು ಬಿದ್ದಿತು. ಅವನು ಹೋದ ಹಾದಿ ಕಾಡಿನ ಸೆರಗು ಒಂದರ ಕುರುಡು ಹಾದಿ ಎಂದು ತೋರಿತು. ಸೂರ್ಯ ನೆತ್ತಿಗೆ ಬರಲು ಇನ್ನು 1 ತಾಸು ಇರಬಹುದು. ಅಲ್ಲಿ ನಿಂತು ದಾರಿ ಕಾಣದೆ ಹಿಂದಕ್ಕೆ ಹೊರಡುವ ಮುನ್ನ ಅರಿವೆಗಳನ್ನು ಹಿಂಡಿ ಮೈಯನ್ನು ಉಜ್ಜಿಕೊಂಡು ಪಂಚೆಯನ್ನು ನಡುವಿಗೆ ಬಿಗಿದು ಉಳಿದುದನ್ನು ಗಂಟು ಕಟ್ಟಿ ಮೂಕಾಂಬಿಕೆಯ ದರ್ಶನಕ್ಕೆ ಹೋಗುವ ಮಲಯಾಳಿಯಂತಾದ.
1 ಮೈಲು ದೂರ ನಡೆಯುತ್ತಲೇ ಇನ್ನಷ್ಟು ಸ್ಪಷ್ಟ ದಾರಿ ಕಾಣಿಸಿತು. ದೂರದಲ್ಲಿ ದನಕರುಗಳು ಕಾಣಿಸಿದುವು. ಸಮೀಪ ಹಳ್ಳಿಯೊಂದು ಇರಬೇಕು ಎಂದು ತಿಳಿದಿತ್ತು. ಅಲ್ಲಿಗೆ ಹೋಗಿ ಆಲೆಮನೆ ತನ್ನ ಎಡಕ್ಕೆ ಉಳಿಯಿತು ಎಂದು ತಿಳಿದುಕೊಂಡ.